ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಇವಾಗ 8:45 ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಂತೂ ಚೆನ್ನಾಗಿರೋಕ್ಕೆ ಸಾಧ್ಯನೂ ಇಲ್ಲ. ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಾನು ಏನು ಹೇಳೋಕ್ಕೆ ಹೋಗಲ್ಲ ಗೈಸ್, ಯಾಕೆಂದರೆ ತುಂಬ ನೆಗೆಟಿವಿಟಿ ಇರುತ್ತೆ ನಿಮ್ಮ ವೀಡಿಯೋದಲ್ಲಿ ಅಂತೀರ. ನಮ್ಮ ಬೇಜಾರು ನಮ್ಮ ಹತ್ರನೇ ಇರಲಿ, ಹೇಳ್ಕೊಳ್ಳೋದು ಬೇಡ. ಸುಮ್ಮನೆ ಹೇಳ್ಕೊಂಡು ಸಿಂಪತಿ ಅನ್ನಿಸ್ಕೊಬೇಕಾ, ವ್ಯೂಸ್ಗೋಸ್ಕರ ಅನ್ನಿಸ್ಕೋಬೇಕಾ, ಅಥವಾ ಲೈಕ್ಗೋಸ್ಕರ ಅನ್ನಿಸ್ಕೋಬೇಕು? ಆಮೇಲಿಂದ ಇದೆಲ್ಲ ಹೇಳಿ ನಮ್ಮನ್ನು ಕೆಟ್ಟವ್ರನ್ನ ಮಾಡಿ, ಅಥವಾ ನಾನು ಒಳ್ಳೆಯವಳಾಗಿ ದುಡ್ಡು ತಗೋತಾವಳೆ ಅನ್ನಿಸ್ಕೋಬೇಕಾ? ಬೇಡ, ಏನೂ ಹೇಳಲ್ಲ. ಯಾಕಂದರೆ ನಮಗೆ ಅಷ್ಟು ಒಂಥರ ನೆನ್ನೆಯಿಂದ ಬೇಜಾರಾಗೋಗ್ಬಿಟ್ಟಿದೆ. ಆ್ಯಕ್ಚುಲಿ ಏನು ಗೊತ್ತಾ ತಪ್ಪು ನಂದು? ಗಂಡ ಸತ್ರು ನಾವು ಬದುಕ್ತೀವಲ್ಲ ಧೈರ್ಯವಾಗಿ, ಅದೇ ದೊಡ್ಡ ತಪ್ಪು. ಆ ಗಂಡಿರು ಸತ್ತೋಗೋದ, ನಾವು ಹೆಂಡತಿಯಾಗಿ ನಾವೇ ಸತ್ತೋಗ್ಬಿಟ್ರೆ ಅದಕ್ಕಿಂತ ನೆಮ್ಮದಿಯಾದ ಕೆಲಸ ಇನ್ನೊಂದು ಇರಲ್ಲ. ಅವ್ರುಗಳೇನೋ ಹೋಗ್ಬಿಡ್ತಾರೆ, ನೆಮ್ಮದಿಯಾಗಿ ಹೋಯ್ತಾರೆ. ಬಟ್ ನಾವು ಇರ್ತೀವಲ್ಲ, ಮಕ್ಳು ಕಟ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ನಮ್ಮ ದುಡ್ಡಲ್ಲಿ ನಾವು ಜೀವನ ಮಾಡ್ತಾಯಿರ್ತೀವಿ, ಆಯಿತಾ? ಯಾರ ಹತ್ರನೂ ಏನು ಬೇಡಕ್ಕೆ ಹೋಗಲ್ಲ ಕೊಡಿ ಅಂತ ಹೇಳಿ. ಸೊ ಹೇಗೆ ಅಂದರೆ, ಚೆನ್ನಾಗಿದ್ದಾಗ ಒಂದಿಷ್ಟು ಅಂತ ಹೇಳಿ ಎಲ್ಲರೂ ಮಾಡಿರ್ತಾರೆ. ಓಕೆ, ಅದನ್ನು ನಾವು ಮಾಡಿದ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಯಾರ ಹತ್ರನೂ ನಮಗೆ ಗಂಡ ಇಲ್ಲ ಅಂತ ಹೇಳಿ ಯಾರ ಹತ್ರನೂ ಹೋಗಿ ಕೇಳಿ ಮಾಡಿಸ್ಕೋಬಾರ್ದು. ಯಾಕಂದ್ರೆ ಅದನ್ನು ಸಾಯೋ ತನಕನೂ ಅಂತ ಈಗ 1,000 2,000 ಕೊಟ್ಟಿರೋದನ್ನೇ ಅಂತಾರೆ ಅಂದಾಗ, ಸೊ ನಮ್ಮ ಜೀವನ ಏನಿದೆ, ನಮ್ಮ ಕಷ್ಟ ಯಾವಾಗಲೂ ಸಾಯೋ ತನಕನೂ ಇದ್ದೇ ಇರುತ್ತೆ. ಹಾಗಾಗಿ ಯಾರ ಹತ್ರನೂ ಕೇಳಬಾರ್ದು. ಸೊ ಅದನ್ನೇ ನಾನು ಮಾಡ್ತಾ ಇರೋದು. ಈಗ ನಂದೇನು ಸಾಲಗಳಿಲ್ವ? ನಂದು ಸಾಲಗಳಿದೆ. ಏನು ದುಡ್ಡು ನಮ್ಗೆ ಕೂತಿರೋ ತಕ್ಕ ಬರುತ್ತಾ ಗೈಸ್? ಕೂತಿರೋ ತಕ್ಕ ನನಗೇನಾದ್ರು ದುಡ್ಡು ಬರುತ್ತಾ? 10 ರೂಪಾಯಿ ಬರುತ್ತಾ? ಒಂದು ಕ್ರೀಮ್ ತೊಗೋಬೇಕು, ನನ್ನ ಮಗುಗೆ ಏನಾದ್ರು ತಿನ್ನೋಕ್ಕೆ ತೊಗೋಬೇಕು, ಯಾರಾದರೂ ಕೊಡ್ತಾರಾ? ಅಥವಾ ಆ ಥರದ್ದೆಲ್ಲ ಬದುಕಬೇಕು ಅನ್ನೋ ಹಣೆ ಬರ ನನಗಿಲ್ಲ. ಆ ಥರ ಎಲ್ಲ ಅಡ್ಡದಾರಿಲಿ ಕೆಟ್ಟ ದಾರಿಲಿ ಬದುಕಬೇಕು ಅನ್ನೋದಾಗಿದ್ದರೆ ಏನಕ್ಕಪ್ಪ ಇಷ್ಟು ಕಷ್ಟಪಟ್ಟು ಕೆಲಸ ತಗೊಂಡು ಆಗ್ತಾಯಿಲ್ಲ. ಯಾಕಂದರೆ ನನಗೆಲ್ಲ ಹೊಸ್ತು, ನನಗೇನೂ ಗೊತ್ತಿಲ್ಲ. ಬಟ್ ಆದರೂ ಗೀವ್ ಅಪ್ ಮಾಡದೇ ಇಲ್ಲ, ಮಾಡಬೇಕು ಅಂತ ಹೇಳಿ ಮಾಡ್ತಾ. ನನಗೆ ಹುಚ್ಚಿಲ್ಲ ಗೈಸ್, ನನಗೆ ಒಳ್ಳೆಯವಳು ಅನ್ನಿಸ್ಕೋಬೇಕು ಅನ್ನೋ ಹುಚ್ಚಿಲ್ಲ. ಬಟ್ ಇಲ್ಲದೇ ಇರೋದೆಲ್ಲನೂ ನನಗೆ ಹೇಳಿದ್ರೆ ನನಗಾಗಲ್ಲ. ರಿಯಾಲಿಟಿನ ಹೇಳಿ, ಏನಾಗಿದೆ ಅದನ್ನು ಮಾತಾಡಿದ್ರೆ ಓಕೆ. ಬಟ್ ಇಲ್ಲದೇ ಇರೋದನ್ನೆಲ್ಲ ಮಾತಾಡಿದ್ರೆ ಕರೆಕ್ಟಾಗಿರೋ ಅಂತಹ ಯಾರಿಗೇ ಆಗಲಿ, ಗಂಡ ಇರೋರ್ಗಾಗಲಿ ಗಂಡ ಇಲ್ಲದೇ ಇರೋರ್ಗಾಗಲಿ, ಕರೆಕ್ಟಾಗಿರೋ ಹೆಣ್ಮಕ್ಳಿಗೆ ಸಿಟ್ಟು ಬಂದೇ ಬರುತ್ತೆ. ಬೇರೆಯವ್ರ ವಿಚಾರ ನಂಗೆ ಗೊತ್ತಿಲ್ಲ. ಸೊ ಯಾರ್ಯಾರೆಲ್ಲ ಕಷ್ಟಪಟ್ಟು ದುಡ್ಕೊಂಡು ಮಕ್ಕಳು ಸಾಕ್ತಾಯಿದ್ದೀರಿ ಅಂಥವ್ರಿಗೆಲ್ಲ 100% ಸಿಟ್ಟು ಬಂದೇ ಬರುತ್ತೆ. ಯಾಕಂದರೆ ನಾವು ಮನುಷ್ಯರು ಅಲ್ವಾ? ಸೊ ಆಪೋಸಿಟ್ ಬೇಕು ಅಂತಲೇ ನಮ್ಮನ್ನ ಟ್ರಿಗರ್ ಮಾಡಿದಾಗ, ಬೇಕು ಅಂತಲೇ ಇವತ್ತು ಕೆಲವೊಬ್ಬರು ಇರಲ್ಲ. ಈಗ ಫಾರ್ ಎಕ್ಸಾಂಪಲ್, ನನ್ನ ಗಂಡ ಇಲ್ಲ ಅಂತ ಹೇಳಿ ನನ್ನ ಎದುರುಗಡೆ ಸೊ ನನ್ನ ಗಂಡನ್ನ ಬೈದರೆ ಯಾವ ಹೆಂಡತಿ ತಾನೇ ಸುಮ್ಮನಿರ್ತಾಳೆ ಅಲ್ವಾ? ಅದು ಒಂದು ಲೆವೆಲ್ಗೆ ಓಕೆ. ಬಟ್ ತೀರಾ ವಲ್ಗರಾಗಿ ಮಾತಾಡಿದಾಗ ಬೇಕು ಅಂತಾನೆ ಯಾವ ಹೆಂಡತಿ ತಾನೇ ಸುಮ್ಮನಿರ್ತಾಳೆ? ಈಗ ನಾನೇನು ನನ್ನ ಗಂಡನೇನು ಡೈಲಿ ಬೈತಾ ಕೂತ್ಕೋತೀನಿ? ಯಾವಾಗಲಾದ್ರು ತೀರಾ ನೆನಪಾದಾಗ, ಇವನೇನು ಮಾಡ್ದೇ ಹೋದ್ನಲ್ವಾ, ನನಗೆ ಏನು ಮಾಡಿಕ್ಕವನೆ ಇವತ್ತು, ನಮ್ಗೆ ಎಷ್ಟು ಕಷ್ಟ ಅಂತ ನಾನು ಅಂತೀನಿ. ಆಯಿತಾ? ಸಹಜವಾಗಿ ಎಲ್ಲ ಹೆಣ್ಮಕ್ಳು ಹೇಳ್ತಾರೆ. ಆ್ಯಂಡ್ ನನ್ನ ಗಂಡನ ಹೆಸರು ಹೇಳ್ಕೊಂಡು ನಾನು ವೀಡಿಯೋ ಮಾಡೋದ್ರಲ್ಲಿ ತಪ್ಪೇನಿಲ್ವಲ್ಲ? ನಾನೇನು ಬೇರೆಯವ್ರ ಗಂಡನ ಹೆಸರು ಹೇಳ್ಕೊಂಡು ಏನಾದರೂ ಜೀವನ ಮಾಡ್ತಾಯಿದ್ದೀನ? ಅಥವಾ ಬೇರೆಯವ್ರ ಗಂಡನ ದುಡ್ಡಲ್ಲಿ ಏನಾದರೂ ಶೋಕಿ ಮಾಡ್ತೀನ? ಮಗಳನ್ನ ಓದಿಸ್ತಾ ಇದ್ದೀನ? ನನ್ನ ಜೀವನ, ನಮ್ಮ ಕಷ್ಟ, ನಮ್ಮ ಸುಖ ಏನಾದ್ರು ನೋಡ್ತಾ ಇದ್ದಾರಾ? ಇಲ್ಲವೇ? ನನಗೆ ಖುಷಿ ಇದೆ. ಅದನ್ನು ಬೇರೆಯವರು ಪಾಯಿಂಟ್ ಹೇಳೋ ಅವಶ್ಯಕತೆ ಏನಿದೆ ಗೈಸ್? ನನ್ನ ಗಂಡನ ಹೆಸರಲ್ಲೇ ಹೌದು ಗುರು, ನನ್ನ ಗಂಡನ ಹೆಸ್ರು ಹೇಳ್ಕೊಂಡೆ ನಾನು ವೀಡಿಯೋ ಮಾಡ್ತೀನಿ. ನನ್ನ ಗಂಡನ ಹೆಸರಲ್ಲೇ ನಾನು ಬೇಕಾದ್ರೆ ಇನ್ನೊಂದು ಯೂಟ್ಯೂಬ್ ಚಾನಲು ಓಪನ್ ಮಾಡ್ತೀನಿ. ಆ್ಯಂಡ್ ನನ್ನ ಗಂಡ ಇಲ್ಲ ಅಂತ 1000 ಸಲ ಹೇಳ್ಕೊತೀನಿ. ಹಿಂಗೆ ಮಾಡ್ಬಿಟ್ಟು ಹಿಂಗೆ ಸತ್ತೋದ ಅಂತಲೂ ಹೇಳ್ಕೊತೀನಿ. ಆ್ಯಂಡ್ ನನಗೆ ಯೂಟ್ಯೂಬಿಂದ ದುಡ್ಡು ಬರ್ತಾ ಇದೆ. ನಾನು ಇಷ್ಟು ದಿನ ಎಲ್ಲಾದರೂ ಹೇಳಿರೋದು ಸಮ್ ರೀಸನ್ಸ್, ನಾನು ಎಲ್ರಿಗೂ ಗೊತ್ತು ನನಗೆ ಯೂಟ್ಯೂಬಿಂದ ದುಡ್ಡು ಬರ್ತಾ ಇದೆ ಅಂತ. ಬಟ್ ಎಷ್ಟು ಬರ್ತಿದೆ, ಎಷ್ಟು ಸಲ ತೊಗೊಂಡಿದ್ದೀನಿ ಒಂದು ವರ್ಷದಲ್ಲಿ, ಏನು ಎತ್ತ ಅಂತ ನಾನು ಹೇಳಿರಲಿಲ್ಲ. ಆ್ಯಂಡ್ ಯಾವ ಯೂಟ್ಯೂಬರ್ಸ್ ಕೂಡ ಹೇಳ್ಕೊಳ್ಳೋದಿಲ್ಲ ಅದನ್ನು. ಬಿಕಾಸ್ ಅವರು ಕಷ್ಟಪಟ್ಟು ದುಡಿತಾರೆ, ಅರ್ನ್ ಮಾಡ್ತಾರೆ. ಅದನ್ನು ಬಹಿರಂಗವಾಗಿ ಹೇಳ್ಕೊಳ್ಳೋಕ್ಕೆ ಇಷ್ಟ ಇರಲ್ಲ. 10,000 ದುಡಿದ್ರು ಅಷ್ಟೇ, 1,00,000 ದುಡಿದ್ರು ಅಷ್ಟೇ. ಓಕೆ, ನನಗೆ ಇವಾಗ ಜಸ್ಟ್ ಕೆಲಸ ಸಿಕ್ಕಿ 2 ಮಂತ್ಸ್ ಆಗಿದೆ. ನಂಗೆ ಇನ್ನೂ ಸ್ಯಾಲ್ರಿ ಆಗಿಲ್ಲ. ಬಟ್ ನಂಗೆ ಅವಶ್ಯಕತೆ ಇರೋ ವಸ್ತುಗಳನ್ನ ನಾನು ತಗೋತಾ ಇದ್ದೀನಿ ಅಂದರೆ ನಾನು ಯೂಟ್ಯೂಬ್ ಇನ್ಕಮ್ಮಿಂದನೇ.
ಓಕೆ. ಉರಿತದೆ ಅಂದರೆ ನಾನು ಇನ್ನೂ ಹೇಳ್ಕೊತೀನಿ, ನಾನು ಕದ್ದು ಮುಚ್ಚಿ ಮಾಡೋವಂಥ ವ್ಯವಹಾರಗಳನ್ನ ನಾನೇನು ಮಾಡ್ತಾ ಇಲ್ಲ. ಹೈಡ್ ಮಾಡಿಕೊಂಡು ಮಾಡೋ ಅಂಥದ್ದು ಏನಾದರೂ ಮಾಡ್ತಾಯಿದ್ದೀನ. ಒಂದು ಜೊತೆ ಬಟ್ಟೆ ತೊಗೊಂಡ್ರು ಕೂಡ ವೀಡಿಯೋದಲ್ಲಿ ತೋರಿಸ್ತೀನಿ. ನನ್ನ ಮಗುಗೆ ಏನಾದರೂ ಅಟ್ಲೀಸ್ಟ್ ಒಂದು 10 ರೂಪಾಯಿಗೆ ತಿನ್ನೋಕೆ ತೊಗೊಂಡೋದ್ರೆ ನನ್ನ ಮಗಳಿಗೆ ಇಂಥ ತೊಗೊಂಡೋದೆ ಅಂತ ಹೇಳ್ತೀನಿ. ಕದ್ದು ಮುಚ್ಚಿ ತೊಗೊಂಡೋಗಿ ಕದ್ದು ಮುಚ್ಚಿ ಮಾಡ್ಕೊಳ್ಳೋ ಅಂಥದ್ದೇನಿದೆ? ಆ್ಯಂಡ್ ಏನಾದರೂ ಹೆದರ್ಕೋಬೇಕಾ ನಾನು? ಕದ್ದು ಮುಚ್ಚಿ ಮಾಡಿಕೊಂಡು ಹೆದರ್ಕೊಳ್ಳೋ ಸೀನೆಲ್ಲ ಇಲ್ಲ. ಓಕೆ, ನಾನು ನನ್ನ ಗಂಡನ ಹೆಸ್ರು ಹೇಳ್ಕೊಂಡೆ ಅನ್ನ ತಿಂತಾಯಿದ್ದೀನಿ. ಆ್ಯಂಡ್ ನನ್ನ ಗಂಡ ಇಲ್ಲ ಅಂತಲೇ ಹೇಳಿ ನನಗೆ ಕೆಲಸ ಆಗಿರೋದು. ಓಕೆ. ಆ್ಯಂಡ್ ಪ್ಲಸ್ ಎಜುಕೇಷನ್ ಇದೆ. ನಮ್ಮ ಅಪ್ಪ ನನ್ನ ಕಷ್ಟಪಟ್ಟು ಡಿಗ್ರಿ ತನಕ ಓದಿಸಿದ್ದಾರೆ. ನಾವು ಬಡವರು, ಗೌರ್ಮೆಂಟ್ ಶಾಲೆಯಲ್ಲಿ ಓದೋ, ಗೌರ್ಮೆಂಟ್ ಕಾಲೇಜಲ್ಲಿ ಓದೋ, ಡಿಗ್ರಿ ತನಕ ಅಷ್ಟೇ ನಮಗೆ ಓದ್ಸೋಕ್ಕಾಗಿದ್ದು ನಮ್ಮ ಅಪ್ಪನ ಕೈಲಿ. ಓಕೆ, ನಮಗೆ ಡಬಲ್ ಡಿಗ್ರಿ ಎಲ್ಲ ಮಾಡೋಕ್ಕಾಗಲಿಲ್ಲ. ಆಸೆ ಇತ್ತು, ಮಾಡೋಕ್ಕಾಗಲಿಲ್ಲ. ಓಕೆ. ಇವತ್ತು ನನ್ನ ಗಂಡ ಇಲ್ಲ ಅನ್ನೋದು ಎಷ್ಟು ಸತ್ಯನೋ, ಅವತ್ತು ನಮ್ಮಪ್ಪ ನನ್ನ ಓದಿಸಿರೋದಕ್ಕೆ ಇವತ್ತು ಕೆಲಸ ಸಿಕ್ಕಿದೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. PUC ಆಗಿದ್ದರೆ ಮಾತ್ರ ಕೆಲ್ಸಕ್ಕೆ ತೊಗೊಳ್ಳೋದು. SLC ಓದ್ಬಿಟ್ಟು ಟೀಚರ್ ಕೆಲಸ ಕೊಡಿ ಅಂದರೆ ಅವರು ತೊಗೊಳ್ಳಲ್ಲ. ಯಾಕಂದರೆ ಎಲ್ರದ್ದು ರೂಲ್ಸು ರೆಗ್ಯುಲೇಷನ್ಸ್ ಇರುತ್ತೆ. ಆ್ಯಂಡ್ ನನ್ನ ಗಂಡನ ಹೆಸ್ರು ಹೇಳ್ಕೊಂಡೆ ನಾನು ಅನ್ನ ತಿಂತೀನಿ. ನನ್ನ ಗಂಡನ ಹೆಸ್ರು ಹೇಳ್ಕೊಂಡೆ ಎಲ್ಲ ಓಡಾಡ್ತೀನಿ. ನನ್ನ ಗಂಡ ಸಂತೋಷ್ ಅಂತ, ರಾಜೇಗೌಡನ ಮಗ, ನನ್ನ ಗಂಡ ಕೃತಜ್ಞಂಗಪ್ಪ ಅಂತಲೇ ಹೇಳ್ಕೊಂಡು ಓಡಾಡ್ತೀನಿ ಅಲ್ವಾ? ಅದರಲ್ಲಿ ಏನು ತಪ್ಪಿದೆ? ಏನು ತಪ್ಪಿದೆ ಅಲ್ವಾ? ನನಗೆ ಹೆಮ್ಮೆ ಇದೆ. ನನ್ನ ಗಂಡನ ಹೆಸ್ರು ಹೇಳ್ಕೊಂಡು ನಾನು ಯೂಟ್ಯೂಬಲ್ಲಿ ಡೈಲಿ ವೀಡಿಯೋ ಹಾಕ್ತೀನಿ. ನನ್ನ ಗಂಡ ಇಲ್ಲ, ನನ್ನ ಗಂಡ ಇಲ್ಲ, ನನ್ನ ಗಂಡ ಇಲ್ಲ, ನಾನು ಕಷ್ಟಪಡ್ತಾ ಇದ್ದೀನಿ, ಅರ್ನ್ ಮಾಡ್ತಾಯಿದ್ದೀನಿ, ಮಗುನ ಸಾಕ್ತಾಯಿದ್ದೀನಿ ಅಂತಲೇ ಹಾಕ್ತೀನಿ. ಅದ್ರಲ್ಲಿ ನಂಗೆ ತುಂಬ ಖುಷಿ ಇದೆ. ಅವನ ಹೆಸ್ರು ಹೇಳ್ಕೊಂಡೆ ಅನ್ನ ತಿಂತೀನಿ. ಅವನ ಹೆಸ್ರು ಹೇಳ್ಕೊಂಡೆ ಮುಂದಕ್ಕೆ ಜೀವನ ಮಾಡಬೇಕು ಅನ್ಸಿದ್ರೆ ಮಾಡ್ತೀನಿ. ಅದು ನನ್ನ ಇಷ್ಟ, ನನ್ನ ಲೈಫ್ ನನ್ನ ಇಷ್ಟ. ಅದನ್ನು ಯಾರು ಪಾಯಿಂಟ್ ಔಟ್ ಮಾಡೋ ರೈಟ್ಸ್ ಇರಲ್ಲ. ಓಕೆ. ಆ್ಯಂಡ್ ಬೇರೆಯವ್ರ ಗಂಡನ ಹೆಸ್ರು ಹೇಳಿದ್ರೆ ಕೇಳ್ಬೋದು, ನನ್ನ ಗಂಡನ ಹೆಸ್ರು ಹೇಳ್ತಾ ಇದೆಯಾ ಅಂತ. ನಾನು ಹೇಳ್ತಿರೋದು ನನ್ನ ಗಂಡನ ಹೆಸ್ರು ಅಲ್ವಾ ಗುರು, ಬೇರೆಯವ್ರಿಗೆಲ್ಲ ಯಾಕೆ ಕುರಿ? ನನ್ನ ಗಂಡನ ಹೆಸ್ರು ಅಲ್ವಾ ನಾನು ಹೇಳ್ತಾ ಇರೋದು. ನನ್ನ ಗಂಡ ನನ್ನ ಇಷ್ಟ ಅಲ್ವಾ ಪಾಪ? ಯಾಕೆ? ಸೊ ನನಗೆ ಎಷ್ಟೇ ಯಾರೇ ಏನೇ ಅಂದ್ರೂ ನನ್ನ ಹಾದಿ ಏನಿದೆ, ನಾನು ಎಲ್ಲಿಗೆ ಹೋಗಿ ತಲುಪಬೇಕು. ಆ್ಯಂಡ್ ನಾನು ಇಷ್ಟು ಬೇಕಾಗಿರಲಿಲ್ಲ. ಆ್ಯಕ್ಚುಲಿ ತುಂಬ ಜನ ಹೇಳ್ತಾರೆ, ಡಿಗ್ರಿ ಮಾಡಿದ್ಯಾ, ನಿನಗೆ ಬೇಕಾಗಿರಲಿಲ್ಲ ಅದು. ಸೊ ನಿನ್ನೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಫೋನ್ ಮಾಡಿದರು. ಸೊ ಹೌದು, ನೀವು ಬೆಂಗಳೂರಿಗೆ ಬಂದಿರೋ 2025 ಸಿಕ್ಕಿರೋದು, ಬಟ್ ತುಂಬ ಕಷ್ಟಪಟ್ಟು ನೀವು ಮಾಡ್ತಾಯಿದ್ದೀರಾ ಊರಲ್ಲಿ, ಅದು ಖುಷಿ ಆಗುತ್ತೆ. ನೋಡಿ ಲೈಫ್ ಇದೆ ಅಂದರು. ನಿಮ್ಗೆ ಲೈಫ್ ಇದೆ, ಇನ್ನು ಯೋಚನೆ ಮಾಡಿ ಅಂತ ಅಲ್ವಾ? ನನಗೆ ದುಡ್ಡು ಮಾಡಲೇಬೇಕು ಅನ್ನೋದಿದ್ದರೆ, ನನಗೆ ದುಡ್ಡು ಬೇಕೇ ಬೇಕು ಅಂದರೆ 108 ದಾರಿ ಇದ್ದಾವೆ. ಆ್ಯಂಡ್ ನನ್ನ ವೀಡಿಯೋಸ್ ಎಲ್ಲೊಂದು ನಾನೆಲ್ಲೂ ಹೇಳಿಲ್ಲ, ಬಟ್ ಮುಂದಿನ ದಿನಗಳಲ್ಲಿ ಎಲ್ಲಾದರೂ ಹೇಳ್ಕೊಬೇಕು ಅಂತ ಅನ್ಸಿದ್ರೆ ನಾನು ಹೇಳ್ಕೊತೀನಿ. ನಾನು ಎಷ್ಟು ಅರ್ನ್ ಮಾಡಿದ್ದೀನಿ ಇದುವರೆಗೂ, ಅರ್ನ್ ಮಾಡಿರೋದ್ರಲ್ಲಿ ನಾನು ಏನೇನೆಲ್ಲ ಮಾಡ್ತಾಯಿದ್ದೀನಿ, ದುಡ್ಡೆಲ್ಲ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿ. ಸೊ ನಾನು ಕರೆಕ್ಟಾಗಿ ನಾನು ವೀಡಿಯೋಸ್ ಮಾಡಿಕೊಂಡು ಕಂಟೆಂಟ್ ಕೊಟ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋದರೆ ನನಗೆ ಯಾವ ಕೆಲಸದ್ದು ಅವಶ್ಯಕತೆ ಇರಲ್ಲ. ಯಾಕಂದ್ರೆ ನಾನು ಅಷ್ಟು ದುಡ್ಡನ್ನ ಒಂದು ಕೆಲ್ಸಕ್ಕೆ ಹೋಗಿ ತಗೊಳ್ಳೋಷ್ಟು ದುಡ್ಡನ್ನ ನಾನು ಯೂಟ್ಯೂಬಲ್ಲಿ ಅರ್ನ್ ಮಾಡ್ತಾಯಿದ್ದೀನಿ. ಅದು ಕೂಡ ನನ್ನ ಗಂಡನ ಹೆಸ್ರು ಹೇಳ್ಕೊಂಡೇ ಅರ್ನ್ ಮಾಡ್ತಾಯಿದ್ದೀನಿ. ಗಂಡ ಇಲ್ಲ ಅಂತಲೇ ಹೇಳ್ಕೊಂಡೇ ಅರ್ನ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಯಾರಿಗೂ ಬೇಜಾರಾಗೋದಿಲ್ಲ, ಅವಮಾನ ಆಗೋದಿಲ್ಲ. ಯಾಕಂದರೆ ನನ್ನ ಗಂಡನ ಹೆಸರು ನಾನು ಹೇಳ್ಕೊಂಡು ನಾನು ಜೀವನ ಮಾಡ್ತಾಯಿದ್ದೀನಿ, ನಾನು ಅನ್ನ ತಿಂತಾಯಿದ್ದೀನಿ, ನನ್ನ ಮಗಳನ್ನು ಓದಿಸ್ತಾ ಇದ್ದೀನಿ. ಆಯಿತಾ? ಯಾರ ಮನೇನೂ ಹಾಳು ಮಾಡಿಲ್ವಲ್ಲ, ಹಾಳು ಮಾಡಿಬಿಟ್ಟು ಏನಾದ್ರು ಬದುಕ್ತಾ ಇಲ್ವಲ್ಲ ಅಲ್ವಾ? ಇನ್ನೇನು ಹೇಳಿ ನಾನು, ಇನ್ನೇನು ಹೇಳಿ ಗೈಸ್. ಸೊ ನಾನು ಆ್ಯಕ್ಚುಲಿ ಒಂದು ಡಿಸೈಡ್ ತಗೊಳ್ಳೋ ಅಂಥ ಮೂಮೆಂಟಲ್ಲಿದ್ದೀನಿ. ಬಿಕಾಸ್ ನನಗೆ ನೆಮ್ಮದಿ ಬೇಕು ಗೈಸ್. ನೀವು ಲಕ್ಷ ದುಡಿದ್ರೂ ಕೂಡ ನೆಮ್ಮದಿ ಬೇಕು. ಈಗ ಕೋಟಿ ಆಸ್ತಿ ಇತ್ತು ಅವನಿಗೆ, ಅವನಿಗೆ ಅಂದೆ ಸರ್ಗೆ, ಅವ್ರ ಹೆಸರು ಅದೇನೋ ಬಾಯ್ತದಿಲ್ಲದೆ ನಂಗೆ ಹೇಳಕ್ಕೆ ಬರ್ತಾಯಿಲ್ಲ. ಪಾಪ ಅವರಿಗೆ ಅನುಭವ ಆಗಿರೋಷ್ಟು ಲೈಫಲ್ಲಿ ನಮಗೆ ಏಜ್ ಕೂಡ ಆಗಿಲ್ಲ, ನನಗೆ ಇನ್ನೂ ಏಜ್ ಕೂಡ ಆಗಿಲ್ಲ, ಅಷ್ಟು ಅನುಭವ ಕಂಡಿರ್ತಾರೆ. ಸಾವಿರಾರು ಗಟ್ಟಲೆ ಆಸ್ತಿ ಇತ್ತು, ಬಟ್ ಅವರಿಗೆ ನೆಮ್ಮದಿ ಇರಲಿಲ್ವೇನೋ, ನೆಮ್ಮದಿ ಇಲ್ಲದೆ ಇರೋ ಜೀವನ ಅಂತ ಅನಿಸೋ ಏನೋ ಸೂಸೈಡ್ ಮಾಡಿಕೊಂಡ್ರು. ಹಾಗೆ ಎಷ್ಟು ಆಸ್ತಿ ಇದ್ರೇನು, ಎಷ್ಟು ಇದ್ರೇನು, ಯಾರಿದ್ರೇನು ಯಾರಿಲ್ಲ ಅಂದ್ರೇನು, ಮನುಷ್ಯನಿಗೆ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಸೊ ಏನೂ ಬೇಡ ಅನಿಸ್ಬಿಡುತ್ತೆ. ನಾನು ನಿಮಗೆ ಕತೆ ಹೇಳ್ತಾ ಇದ್ದೀನಿ ಅಂತ ಅನ್ನಿಸ್ಬೋದು, ಇದು ಕತೆ ಅಲ್ಲ, ನನ್ನ ಲೈಫ್ ಸ್ಟೋರಿ ಇದು. ಆ್ಯಂಡ್ ನನಗೇನು ಒಳ್ಳೆಯವಳಾಗಬೇಕು ಅನ್ನೋ ಉದ್ದೇಶ ನನಗಿಲ್ಲ. ನನಗೆ ಕೆಟ್ಟೋಳು ಅಂತ ಹೇಳಿದ್ರು ನನಗೇನೂ ಅನಿಸಲ್ಲ. ಬಿಕಾಸ್ ನಾನು ಎಲ್ಲವನ್ನು ತ್ಯಜಿಸ್ಬಿಟ್ಟಿದ್ದೀನಿ. ನಾನು ಒಳ್ಳೆಯವಳು ಅನ್ನಿಸ್ಕೋಬೇಕು, ಇದು ಮಾಡಬೇಕು, ಇಲ್ಲ, ನಾನು ಒಳ್ಳೆ ದಾರಿಲಿ ಹೋಗ್ತಾ ಇದ್ದೀನಿ. ದೇವ್ರು ಮೆಚ್ಚಂಗಿದ್ರೆ ಸಾಕು. ನಮ್ಮ ಅಪ್ಪ ಅಮ್ಮ, ನನ್ನ ತಂಗಿ, ನಮ್ಮ ಫ್ಯಾಮಿಲಿ
ಹೌದು. ನಮ್ಮ ಅಪ್ಪ, ಅಮ್ಮ ಮಾಡಿದ್ದಾರೆ, ನನ್ನ ತಂಗಿ ಮಾಡಿದ್ದಾರೆ ಅಂತಾನೇ ಹೇಳ್ತೀನಿ. ಇನ್ಯಾರು ಮಾಡ್ತಾರೆ ನನಗೆ? ನನ್ನ ಮಗಳನ್ನ ಇವತ್ತು ಸಾಕ್ತಾ ಇರೋದು ಯಾರು? ನನಗೆ ಆಹ್, ಇವಾಗೇನೋ ಓಕೆ ನಾನು ಫೈನಾನ್ಷಿಯಲಿ ಒಂದು ಲೆವೆಲ್‌ಗಿದ್ದೀನಿ. ಬಟ್ ಮುಂಚೆ ನನ್ನ ಗಂಡ ಹೋದಾಗ ನಮ್ಮ ಅಮ್ಮನ ಮನೇಲಿದ್ನಲ್ಲ, ಆ ಟೈಮಲ್ಲಿ ನನ್ನ ಮಗಳನ್ನ ಸಾಕಿದ್ದಾರೆ. ಒಂದು ಹಾಸ್ಪಿಟ್ಲಿಗೆ ತೋರಿಸ್ಬೇಕು, ಒಂದು ತಿನ್ನಬೇಕು, ಒಂದು ಉಣ್ಬೇಕು. ಅವತ್ತೆಲ್ಲ ಯಾರು ನೋಡ್ಕೊಳ್ಳೋದು? ಆ್ಯಂಡ್ ನನಗೆ ಸುಮಾರು ದುಡ್ಡಿನ ಅವಶ್ಯಕತೆ ಇದ್ದಾಗ ನನ್ನ ತಂಗಿ ಹತ್ತತ್ರ ನನಗೆ 1,00,000 ಒಳಗಡೆ ದುಡ್ಡನ್ನ ಕೊಟ್ಟಿದ್ದಾಳೆ. ಲೆಕ್ಕ ಹಾಕೊಂಡ್ರೆ ಕರೆಕ್ಟಾಗಿ 1,00,000 ಒಳಗಡೆ ದುಡ್ಡು ಕೊಟ್ಟಿದ್ದಾಳೆ ನನಗೆ ಅಂತ ಹೇಳಿ. ಎಲ್ಲ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಯಾವ್ದ್ಯಾವ್ದು ಕೊಟ್ಟಿದ್ದು ಅಂತ ಹೇಳಿ. ನಾನು ಇವತ್ತಿಗೂ ಹೇಳ್ತೀನಿ, ನನ್ನ ಅಪ್ಪ, ಅಮ್ಮ, ನನ್ನ ತಂಗಿ, ನನ್ನ ಫ್ಯಾಮಿಲಿನೇ ಮಾಡಿರೋದು. ಇವತ್ತಿಗೂ ಮಾಡ್ತಾರೆ. ಅವ್ರು ಇರೋ ತನಕನೂ ಮಾಡ್ತಾರೆ. ಅದರಲ್ಲೇನು? ನನ್ನ ಫ್ಯಾಮಿಲಿ ಮಾಡ್ತಾರೆ ಅಂತಲೇ ಹೇಳೋದು. ಆ್ಯಂಡ್ ನನಗೆ ಇವಾಗಲೂ ಹೊಟ್ಟೆ ಉರಿತದೆ ಒಂದೊಂದು ಸಲ. ನನ್ನ ಗಂಡ ಯಾಕೆ ನನ್ನ ಮಾತು ಕೇಳಲಿಲ್ಲ ಇವತ್ತು? ಯಾಕೆ ನನ್ನನ್ನು ಈ ಪರಿಸ್ಥಿತಿಲಿ ಬಿಟ್ಟು ಹೋದ ಅಂತ ಸಿಟ್ಟು ಹತ್ತಿದಾಗ ಹೊಟ್ಟೆ ಉರಿಗೆ ನಾನು ನನ್ನ ಗಂಡಂಗೆ ಬೈತೀನಿ. ಏನು ಡೈಲಿ ಬೈಕೋತಾ ಕೂತ್ಕೋತೀನ ಅವ್ನ ಫೋಟೋ ಮುಂದೆ? ಅಥವಾ ಡೈಲಿ ಹತ್ಕೊತಾ ಕೂತ್ಕೋತೀನ? ಅಲ್ವಾ? ಅವ್ರವ್ರ ಹೊಟ್ಟೆ ಉರಿಗೆ ಅವ್ರವ್ರ ಗಂಡಂದಿರನ್ನ ಅವ್ರವ್ರು ಬೈತಾರೆ ಗುರು. ನಾವೇನು ಬೇರೆಯವ್ರ ಗಂಡಂದಿರನ್ನ ಬೈಯಕ್ಕೆ ಹೋಗ್ತೀವ? ಅಲ್ವಾ? ಆ್ಯಂಡ್ ಯಾವುದೇ ಹೆಂಡತಿ ಮುಂದೆ ಅವ್ರ ಗಂಡನ್ನ ಬೈದಾಗ ಹೆಂಡತಿಯಾಗಿ ಕರೆಕ್ಟಾಗಿ ಬಂದಿರೋಳಿಗೆ, ತಾಳಿ ಕಟ್ಟಿಸ್ಕೊಂಡು ಬಂದಿರೋಳಿಗೆ ಸಿಟ್ಟು ಹತ್ತೇ ಹತ್ತುತ್ತದೆ. ಈಗ ನನ್ನ ಗಂಡ ಸತ್ತೋಗ್ಬಿಟ್ಟವ್ನಿ ಅಂತೇಳಿ ನನ್ನ ಗಂಡನ್ನ ಯಾರಾದ್ರು ಅಂದ್ರೆ ನಾನು ಸುಮ್ಮನೆ ಇದ್ಬಿಡ್ತೀನಾ? ಸುಮ್ಮನೆ ಇರೋಕ್ಕಾಗತ್ತಾ? ಕರೆಕ್ಟಾಗಿ 4 ಜನದ ಎದುರುಗಡೆ ತಾಳಿ ಕಟ್ಟಿಸ್ಕೊಂಡ್ಬಂದು ಕರೆಕ್ಟಾಗಿ ಮುಖ ಎತ್ಕೊಂಡು ನಮ್ಮ ಹಣೆ ಬರ ಸರಿ ಇಲ್ಲ, ನನ್ನ ಗಂಡ ಸತ್ತೋದ ಅನ್ನೋ ಒಂದೇ ಒಂದು ರೀಸನ್ಗೆ ಸೊ ಯಾರು ಏನೇ ಅಂದ್ರೂ ಅನ್ನಿಸ್ಕೊಳಕ್ಕಾಗಲ್ಲ. ಆ್ಯಂಡ್ ಇದು ನನ್ನ ಮನೆ, ನನ್ನ ಗಂಡನ ಮನೆ, ನನ್ನ ಮಗಳು ಮನೆ ಇತ್ತು. ನನ್ನ ಮಗಳು ಯಾವಾಗ ಬರಬೇಕು, ಯಾವಾಗ ಹೋಗಬೇಕು, ಯಾವಾಗ ಅವ್ರ ಅಪ್ಪನ ಮನೆ ಇರಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ. ಇದು ಅವ್ರ ಅಪ್ಪನ ಮನೆ, ಅವಳು ಯಾವಾಗ ಬೇಕಾದರೂ ಬರ್ಬೋದು. ಯಾವತ್ತು ಇನ್ನೊಂದು 10 ವರ್ಷ ಹೋದರೂ ಬರ್ಬೋದು. ಬಿಕಾಸ್ ಅವಳಿಗೆ ರೈಟ್ಸ್ ಇದೆ. ಅವಳು ಈ ಮನೆ ಮಗಳು, ಅವಳು ಬರ್ತಾಳೆ, ಅವಳು ಹೋಗ್ತಾಳೆ. ಆ್ಯಂಡ್ ನಾನು ಈ ಮನೆ ಸೊಸೆ. ನನ್ನ ಮನೆ, ನನ್ನ ಗಂಡನ ಮನೆ ಇದು. ನನಗೆ ರೈಟ್ಸ್ ಇದೆ. ಯಾವಾಗ ಬೇಕು ಬರ್ತೀನಿ, ಯಾವಾಗ ಬೇಕು ಹೋಗ್ತೀನಿ. ಇನ್ನೂ ಸಂತೋಷನ ಹೆಂಡತಿಯಾಗೇ ಬದುಕ್ತಾ ಇದ್ದೀನಲ್ವಾ? ಇನ್ನೂ ಬೇರೆಯವ್ರ ಹೆಂಡತಿಯಾಗಿ ಏನು ಆಗಿಲ್ವಲ್ಲ? ಮದುವೆ ಆಗಲಿ ಸಮ್ ಟಾಕ್ಸ್. ನನ್ನ ಲೈಫು ಗುರು. ನನಗೇನಾದರೂ ಆಗಬೇಕು ಅಂತ ಅನ್ನಿಸ್ತಾ, ಓಕೆ ನನಗೆ ಯಾರ ಹೆದರಿಕೆ, ಭಯ ಏನೂ ಇಲ್ಲ. ನನ್ನ ಲೈಫು, ನನ್ನ ಕಷ್ಟ ಸುಖ ಯಾರು ನೋಡ್ತಾರೆ ಅಥವಾ ಅಂತ ನನಗೆ ಅನ್ನಿಸ್ತಾ, ಓಕೆ ನಾನು ಆಗ್ತೀನಿ. ನನಗೆ ಅನ್ನಿಸ್ಲೇ ಅಲ್ವಾ ನನ್ನ ಜೀವನ ಪೂರ್ತಿ ಬೇಡನಪ್ಪ ಅಂತ ಅನ್ನಿಸ್ತಾ, ಸತ್ತರೂ ಇಲ್ಲೆಯ, ಬದುಕಿದ್ರೂ ಇಲ್ಲೆಯ, ನನ್ನ ಗಂಡನ ಮನೆ ಅಂತ ಹೇಳಿ ಏನಾದ್ರು ಆಗಲಿ, ಓಕೆ ನಾನು ಇಲ್ಲೇ ಇರ್ತೀನಿ. ಅಪ್ಪನ ಮನೇಲೂ ಇರ್ತೀನಿ, ಗಂಡನ ಮನೇಲೂ ಇರ್ತೀನಿ. ಓಕೆ ಅದು ನನ್ನ ಇಷ್ಟ. ಓಕೆ ಬೇರೆಯವ್ರ ಮಾತುಗಳ್ನ ಕೇಳಿ ಅಥವಾ ಹೇಳಿಕೆ ಮಾತುಗಳ್ನ ಕೇಳಿ ನಾನೇನು ಚೈಲ್ಡ್ ಅಲ್ಲ ನಾನು. ನನಗೂ 27 ವರ್ಷ ಇವಾಗ. ನನಗೆ 5 ವರ್ಷದ ಮಗಳಿದ್ದಾಳೆ. ಮದುವೆ ಆಗಿ 6 ವರ್ಷ ಆಯಿತು. ನಾನು ಇವತ್ತಿಗೂ ಅದೇ, ನನ್ನ ಗಂಡ ಸತ್ತಾಗಿಂದ ದೇವ್ರಿಗೆ ದೀಪ ಹಚ್ತಾ ಇರಲಿಲ್ಲ ಆಯಿತಾ. ಇನ್ನು ಯಾವ ದೇವಸ್ಥಾನಕ್ಕೆ ಹೋಗಿ ಏನು ಮಾಡಲಿ ನಾನು? ಮಂತ್ರಾಲಯಕ್ಕೆ ವರ್ಷಿತ ಜೊತೆ ಲಾಸ್ಟ್ ಇಯರ್ ಫೆಬ್ರವರಿಲಿ ಮಂತ್ರಾಲಯಕ್ಕೆ ವರ್ಷಿತ ಜೊತೆ ಹೋಗ್ಬಿಟ್ಟು ಬಂದಮೇಲೆ ರಾಯರಿಗೆ ದೀಪ ಹಚ್ತೀನಿ. ಅದು ದೀಪ ಅಂದರೆ ನಾನು 5 ನಿಮಿಷ ಗುರು ಕೂತ್ಕೊಳ್ಳೋದಕ್ಕೆ ದೇವ್ರ ಮನೇಲಿ. ದೇವರೇ ಒಳ್ಳೇದು ಮಾಡಪ್ಪ. ಇವತ್ತಿಗೂ ನಾನು ಕೇಳ್ಕೊಳ್ಳೋದಂತೆ, ನಾನು ತಪ್ಪು ಮಾಡಿದ್ದೀನಾ? ನನಗೆ ಕೊಡು. ಓಕೆ ನನ್ನ ಅನ್ಯಾಯವಾಗಿ ಸುಮ್ಮನೆ ನನ್ನನ್ನು ಬ್ಲೇಮ್ ಮಾಡಿದ್ರೆ ತೋರಿಸು ನೀನು. ನಾನು ಯಾವ ದೇವ್ರ ಹತ್ರನೂ ಹೋಗಲ್ಲ. ನೀವು ನೋಡಿದ್ದೀರಾ, ನಾನೊಂದು ದೇವಸ್ಥಾನಕ್ಕೆ ಹೋಗಲ್ಲ ನಾನು. ನನ್ನ ಮನೇಲೇ ನಾನು ದೀಪ ಹಚ್ಚಲ್ಲ. ನಾನು ಗುರುವಾರ ಅಷ್ಟೇ ನಾನು ದೇವ್ರ ಮನೆಗೆ ಹೋಗೋದು. ಇಲ್ಲಿ ಸಂತು ಮನೆ ನಮ್ಮ ಮನೇಲಿದ್ದರೂ ಕೂಡ ನಾನು ಹೀಟ್ರ್ ತಂದಿದ್ದೀನಲ್ಲ, ಹೀಟ್ರಲ್ಲಿ ನೀರು ಕಾಯಿಸ್ಕೊಂಬಿಟ್ಟು ಒಂಚೂರು ಬಗ್ಗಿಸ್ಕೊಬಿಟ್ಟು ತಲೆಗೆ ಇಲ್ಲೋಗಿ ದೇವ್ರ ಮನೇಲಿ ದೀಪ ಹಚ್ತೀನಿ. ಇಲ್ಲ ಅಮ್ಮನ ಮನೇಲಿದ್ದರೆ ಮಾಮೂಲಿ ಅಮ್ಮನ ಮನೆ ದೀಪ ಹಚ್ತೀನಿ. ನಾನು ಹಚ್ಚೋದೇ ಗುರುವಾರ. ಅದು ಮಂತ್ಲಿ ಡೇಟ್ ಆದರೆ ನಾನು ದೀಪನೇ ಹಚ್ಚಲ್ಲ. 15 ಏನಾದರೂ ಆಯಿತು, ಏನಾದರೂ ಆಯಿತು. ಓಕೆ ನಾನು ಇವಾಗಲೂ ಹೇಳ್ತೀನಿ, ನಮಗೆ ನನ್ನ ಮಗಳನ್ನು ನಮ್ಮ ಅಪ್ಪ ಅಮ್ಮನೇ ನೋಡ್ಕೋತಾ ಇರೋದು. ಓಕೆ ಅವ್ರಿಗೇನು ಹಣೆ ಬರ ಇಲ್ಲ. ಆ್ಯಂಡ್ ನಾನು ಇವತ್ತಿಗೆ ಲಾಸ್ಟ್ ಮಾಡ್ತೀನಿ. ಇನ್ನು ಮಾತಾಡಲ್ಲ, ಬೇಡ. ನನಗೆ ಅರಿವಾಯಿತು, ಬೇಡ ಇನ್ನು ನಾನು ಯಾರನ್ನೂ ಸಾಕಲಿ ಮಾಡಲಿ ಅಂತ ಇನ್ನು ಯಾವತ್ತೂ ನಾನು ಉಸಿರಿರೋ ಗಂಟಲು ನಾನು ಮಾತಾಡಲ್ಲ ಗೈಸ್. ಹಳೆ ವೀಡಿಯೋಸಲ್ಲಿ ಹೇಳಿದ್ದೀನಿ, ನನಗೆ ಯಾರು ಹಂಗೂ ಇಲ್ಲ, ನನಗೆ ಯಾರೂ ಮಾಡ್ತಾ ಇಲ್ಲ, ನನ್ನ ಮಕ್ಳಿಗೆ ಯಾರಿಗೂ ಮಾಡ್ತಾ ಇಲ್ಲ ಅಂತ. ಆಗಲೂ ಕೂಡ ಮಾಡಬೇಕು, ಮಾಡಲಿ ಅಂತ ನಾನು ಹೇಳಿಲ್ಲ, ಮಾಡ್ತಾ ಇಲ್ಲ ಅಂತ ಹೇಳಿದ್ದು. ಬಟ್ ಇವಾಗ ನಾನು ಬದುಕಿರೋ ಗಂಟಲು ನಾನು ಹೇಳಲ್ಲ, ಮಾಡಲಿ ಅಂತಲೂ ಹೇಳಲ್ಲ, ಅಥವಾ ಮಾಡಬೇಕಿತ್ತು ಅಂತಲೂ ಹೇಳಲ್ಲ, ಅಥವಾ ಮಾಡಲಿ ಅಂತ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟೂ ಮಾಡಲ್ಲ. ಬೇಡ, ನನಗೇನೂ ಬೇಡ ಗೈಸ್. ನಾನು ಬರ್ತೀನಿ. ನನ್ನ ಗಂಡನ ಮನೆ ಇದ್ದರೆ ಇವಾಗ ನೋಡಿ ನಿಮ್ಮ ಜೊತೆ ಮಾತಾಡಿಕೊಂಡು
ಜೀನಿ ಕಾಯಿಸ್ಕೊಂಡಿದ್ದೆ, ಜೀನಿನೇ ಕೊಡೋದಿಲ್ಲ. ಇದ್ದರೆ ಆಯಿತಾ, ನೀರು ಕುಡ್ಕೊಂಡು ಬದುಕೋದಾಗಲಿ, ನೀರು ಕುಡ್ಕೊಂಡು ಬದುಕ್ತೀನಿ. ಇಲ್ಲ ಈ ಥರ ಗಂಜಿ ಕಾಯಿಸ್ಕೊಂಡು ಗಂಜಿಲಿ ಬದುಕೋದಾಗಲಿ, ಓಕೆ, ನಾನು ಯಾರನ್ನೂ ಕೇಳಲ್ಲ. ನನಗೂ ಸ್ವಾಭಿಮಾನ ಇದೆ. ಇವತ್ತು ಕೆಟ್ಬಿಟ್ಟಿದ್ದೀವಿ, ನನ್ನ ಗಂಡ ಇಲ್ಲ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ಸ್ವಾಭಿಮಾನ ಬಿಟ್ಟು ನನಗೂ ಬದುಕೋಕ್ಕಾಗಲ್ಲ, ಅಥವಾ ಬೇರೆಯವ್ರನ್ನೂ ಕೂಡ ನಾನು ಆ ಥರ ಹೇಳೋಕ್ಕಾಗಲ್ಲ. ಆ್ಯಂಡ್ ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ. ಇವತ್ತಿಗೆ ಅಲ್ಲ, ನಿನ್ನೆಗೆ ಲಾಸ್ಟ್ ಆಯಿತು. ಬೇಡ, ನೀರು ಕುಡ್ಕೊಂಡು ಬದುಕ್ತೀನೋ ನನ್ನ ಗಂಡನ ಮನೆ, ನನ್ನ ಗಂಡ ಇವತ್ತು ಇಲ್ಲದೇ ಇರ್ಬೋದು, ಗಂಜಿ ಕುಡ್ಕೊಂಡು ಬದುಕ್ತೀನೋ ಇರೋಷ್ಟು ದಿನ ನಾನು ಇಲ್ಲೇ ಇರ್ತೀನೋ, ನನಗಾಗಲ್ಲ, ಬೇಡ, ನನಗೆ ನೆಮ್ಮದಿ ಬೇಕು ಅಂತ ಹೇಳಿ ನಮ್ಮ ಅಮ್ಮನ ಮನೆಗೆ ಹೋಗಿ ಪರ್ಮನೆಂಟಾಗಿ ಸೆಟ್ಲ್ ಆಯ್ತೀನೋ ನನಗೇನೂ ಗೊತ್ತಿಲ್ಲ. ಐ ಆಮ್ ಟೋಟಲ್ ಕನ್ಫ್ಯೂಷನಲ್ಲಿ ಇದ್ದೀನಿ ನಾನು ನಿನ್ನೆಯಿಂದ. ಓಕೆ, ಬಟ್ ನಾನು ಇರೋಷ್ಟು ದಿನ ಅವ್ರು ಮಾಡಲಿ ಇವ್ರು ಮಾಡಲಿ ಅಥವಾ ಅವ್ರು ಮಾಡಬೇಕಿತ್ತು ಅಂತ ನಾನು ಮಾತೇ ಆಡಲ್ಲ. ಬೇಡ, ನನಗೆ ಯಾರೂ ನನಗೇನು ಮಾಡೋದು ಬೇಡ, ನನ್ನ ಮಗಳಿಗೂ ಏನೂ ಮಾಡೋದು ಬೇಡ. ನನ್ನ ಮಗಳಿಗೆ ನಾನಿದ್ದೀನಿ, ಅಪ್ಪನೂ ನಾನೇ, ಅಮ್ಮನೂ ನಾನೇ. ಆ್ಯಂಡ್ ಜೀರೋ ಎಕ್ಸ್ಪೆಕ್ಟೇಷನ್, ಎಲ್ಲ ಜೀರೋ ಮಾಡಿಬಿಟ್ಟು ನನ್ನ ಮಗುಗೆ ಏನು ಬೇಕು ನಾನು ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ನನಗೆ ಯಾರ ಸಹವಾಸನೂ ಬೇಡ, ಯಾರ ಸುದ್ದಿನೂ ಬೇಡ. ಆ್ಯಂಡ್ ಯಾರ ಹೆಸ್ರು ಹೇಳ್ಕೊಂಡು ಬದುಕೋ ಅವಶ್ಯಕತೆ ನನಗಂತೂ ಬಂದೇ ಇಲ್ಲ. ಯಾಕಂದರೆ ಯೂಟ್ಯೂಬಲ್ಲಿ ಸುಮ್ಮನೆ ದುಡ್ಡು ಬರಲ್ಲ, ಆ್ಯಂಡ್ ಇಷ್ಟು ಜನ ವ್ಯೂಸ್ ಹೋಗಲ್ಲ. ಆಲ್ಮೋಸ್ಟ್ ನಾನು ನನ್ನ ಗಂಡನ ವಿಚಾರಗಳನ್ನ ನಾನು ಹೇಳ್ಕೊತಾ ಇರ್ತೀನಿ. ನನಗೆ ಹೊಟ್ಟೆ ಉರಿಯುತ್ತೆ, ನನಗೆ ನೋವಾಗುತ್ತೆ, ನಾನು ಹೇಳ್ಕೊತಾ ಇರ್ತೀನಿ. ಯಾರೋ ಹೇಳಿದ್ರು, ನಿನ್ನ ಗಂಡನ ಹೆಸ್ರು ಹೇಳ್ಕೊಂಡೆ ನೀನು ಅನ್ನ ತಿಂತಾ ಇರೋದು ಅಂತ. ಅದಕ್ಕೆ ಹೇಳಿದೆ, ನನ್ನ ಗಂಡ ಅಲ್ವಾ, ಬಿಡು, ನನ್ನ ಗಂಡ, ಬೇರೆಯವ್ರ ಗಂಡ ಅಲ್ವಲ್ಲ. ಈಗ ಅವ್ರ ಗಂಡನ ಹೆಸ್ರು ಹೇಳ್ಕೊಂಡು ನಾನು ಅನ್ನ ತಿಂದರೆ ತಪ್ಪು, ನನ್ನ ಗಂಡನ ಹೆಸ್ರು ಹೇಳ್ಕೊಂಡು ನಾನು ಅನ್ನ ತಿಂದರೆ ಏನು ತಪ್ಪು? ಇವತ್ತಿಗೂ ಹೇಳ್ತೀನಿ, ನನ್ನ ಗಂಡನ ಹೆಸ್ರು ನಾನು ಸಾಯೋ ಗಂಟ್ಲುವೆ ಅಥವಾ ಸಂತೋಷನ ಹೆಂಡತಿಯಾಗಿ ಎಷ್ಟು ದಿನಗಂಟ್ಲ ಇರ್ತೀನಿ. ಯಾಕಂದರೆ ಎರಡನೇ ಮದುವೆ ಅಂತ ತುಂಬ ಟಾಕ್ಸ್ ಬರ್ತಾ ಇದೆ. ನನಗೆ ಹುಚ್ಚು ಬಂದರೆ ನನಗೆ ಆಗಬೇಕು ಅನ್ಸಿದ್ರು ನಾನು ಆಗೇ ಬಿಡ್ತೀನಿ, ಆಯಿತಾ. ಓಕೆ, ಸಂತೋಷನ ಹೆಂಡತಿಯಾಗಿ ನಾನು ನನ್ನ ಗಂಡನ ಬಗ್ಗೆ ನಾನು ಹೇಳ್ತೀನಿ. ನನಗೆ ಖುಷಿ ಇದೆ, ಇವತ್ತಿಗೂ ನನ್ನ ಗಂಡನ ಹೆಸ್ರು ಹೇಳ್ಕೊಂಡು ಅನ್ನ ತಿಂತೀನಿ, ಗಂಜಿ ಕೂಡ ಕುಡಿತಾ ಇದ್ದೀನಿ, ಜೀನಿ ಕೂಡ ಕುಡಿತಾ ಇದ್ದೀನಿ. ಖುಷಿ ಮುಂದಕ್ಕೂ ಕೂಡ ನನ್ನ ಗಂಡನ ಹೆಸ್ರು ಹೇಳ್ಕೊಂಡೆ ಅನ್ನ ತಿಂತೀನಿ. ನನ್ನ ಗಂಡನ ಹೆಸ್ರು ಇರೋದಕ್ಕೆ ನನಗೆ ಕೆಲಸ ಸಿಕ್ಕಿರೋದು. ನನಗೆ ತುಂಬ ಖುಷಿ ಇದೆ. ನನ್ನ ಗಂಡನ ಹೆಸ್ರು ಹೇಳ್ಕೊಂಡು ಅನ್ನ ತಿಂತಾಯಿದ್ದೀನಿ, ಬೇರೆಯವ್ರ ಹೆಸ್ರು ಹೇಳ್ಕೊಂಡು ಅನ್ನ ತಿಂತಾ ಇಲ್ಲ, ಬೇರೆಯವ್ರ ಮನೆಗೆ ಹೋಗಲ್ಲ, ಬೇರೆಯವ್ರ ಕೈ ಚಾಚಲ್ಲ ಅಂತ ಹೇಳಿ ಖುಷಿ ಇದೆ ನನಗೆ. ನಾನು ಬದುಕ್ತಾ ಇರೋ ಬದುಕು ಆ್ಯಕ್ಚುಲಿ ಕರೆಕ್ಟಾಗಿದೆ. ಯಾವುದೇ ರೀತಿಯಾದ ಎಲ್ಲೂ ಹೋಗ್ದೇ ಇಲ್ಲೇ ಬಂದು ಬದುಕಬೇಕು ಅನ್ನೋದು ತುಂಬ ದೊಡ್ಡ ನಿರ್ಧಾರ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಇವತ್ತಿಗೆ ಸುದ್ದಿ ಬೇಡ, ಬೇರೆ ಸಹವಾಸ ಬೇಡ, ಇಲ್ಲ, ನನಗೆ ಒಂದು ರಿಯಲೈಸ್ ಆಯಿತು. ಸೊ ನಾನು ಹತ್ತು ನನಗೇನಾದರೂ ಆದರೆ ನನ್ನ ಮಗಳನ್ನ ನೋಡ್ಕೊಳಕ್ಕೆ ಯಾರೂ ಇಲ್ಲ. ಓಕೆ, ಇಲ್ಲ, ನಾನು ಒಂದಿನ ಹೋಗ್ತೀನಿ, ನಾನೇನು ಶಾಶ್ವತನ, ದೇವ್ರು ಕರೆದ ಅಂದರೆ ನಾನು ಒಂದಿನ ಯಾವತ್ತಾದರೂ ಹೋಗ್ತೀನಿ. ಬಟ್ ಇರೋಷ್ಟು ದಿನ ನನಗೇನು ಬೇಕು, ನನಗೆ ನೆಮ್ಮದಿ ಬೇಕು. ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ, ನಾನು ನನ್ನ ಮಗಳನ್ನ ಓದಿಸ್ತಾ ಇದ್ದೀನಿ ಅಂದಾಗ ಸಮ್ ಟಾಕ್ಸ್ ಇಂದ ನಾನು ಹೊತ್ತು ಕರೆದು ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಊಟ ಗೀಟ ಬಿಟ್ಟು ಟ್ಯಾಬ್ಲೆಟ್ಸ್ ನುಂಗ್ತಾ ಇರ್ತೀನಿ. ನೆನ್ನೆ 2 ಟ್ಯಾಬ್ಲೆಟ್ ನುಂಗಿದೆ ತಲೆನೋವು ಮಾತ್ರೆ. ಹಂಗೇನಾದ್ರು ನನ್ನ ಮಗಳ ಗತಿ ಏನು? ಸೊ ನಾನು ಇವಾಗ ಜೀರೋ ಎಕ್ಸ್ಪೆಕ್ಟೇಷನ್, ಯಾರ ಸಹವಾಸ ಬೇಡ, ಯಾರ ಸುದ್ದಿ ಬೇಡ. ಗಂಜಿ ಕುಡಿದ್ರೂ ನಂದೇ, ನೀರು ಕುಡಿದ್ರೂ ನಂದೇ. ಸೊ ನನ್ನ ಮನೇಲಿರಬೇಕು, ನಾನು ಕೆಲಸ ಮಾಡಬೇಕು, ನನ್ನ ಮಗುನ ಸಾಕಬೇಕು, ಇಷ್ಟೇ ನನ್ನ ಜೀವನ. ನಾನು ಮುಂಚೆಯಿಂದನೂ ಅಷ್ಟೇ ಇರೋದು. ಬಟ್ ಕೆಲವೊಂದು ವಿಚಾರಗಳು ಬಂದಾಗ ಕೆಲವೊಂದು ಮಾತುಗಳನ್ನ ನಾನು ಹೇಳಿದ್ದೆ. ಬಟ್ ಆ ಮಾತುಗಳನ್ನೇ ಇಟ್ಕೊಂಡು ಈ ಲೆವೆಲ್ಗಾಗುತ್ತೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ. ಬಟ್ ಅವ್ರು ಅಂದಿದ್ದಕ್ಕೇ ನಾನು ಹೇಳಿರೋದು ಅಂತ ಅವ್ರಿಗೂ ಗೊತ್ತು. ಬಟ್ ಇರಲಿ, ಗಂಡ ಇಲ್ವಲ್ಲ, ಏನು ಮಾಡಿದ್ರು ನಡೆಯುತ್ತೆ. ಆ್ಯಂಡ್ ನನಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ನಾನು ಯಾರ ಹತ್ರನೂ ನಾನು ಕೇಳೋದೇ ಇಲ್ಲ. ನಾನು ಸತ್ರೂ ನಾನು ಕೇಳಲ್ಲ. ನಾನು ಮಾಡಿ ಅಂತ ನಾನು ಕೇಳಲ್ಲ. ನಂಗೆ ಯಾರೂ ಏನೂ ಮಾಡೋದು ಬೇಡ. ಆ್ಯಂಡ್ ನನಗೆ ಆಸ್ತಿ ಕೇಳಿದ್ದೆ. ನನಗೀಗ ಹೆಂಗಾಗೈತೆ ಅಂದರೆ, ಆಳು ಬಿದ್ದೋಲಿ ನಾನಿದ್ದರೆ ನಾನು ಚೆನ್ನಾಗಿ ದುಡಿದು ಮಾಡಿದ್ರೆ ನನ್ನ ಮಗುಗೆ ನನಗೆ ಏನು ಬೇಕು ನಾನು ಮಾಡೋ ಕೆಪಾಸಿಟಿ ಇದೆ, ಕೇಪಬಿಲಿಟಿ ಇದೆ. ನನಗೆ ಆಸ್ತಿನೇ ಬೇಡ ಗುರು. ನನ್ನ ಹೆಸ್ರಿಗೆ ಬರಿ ಅಂತ ಕೇಳಿದರೆ ತಪ್ಪಾಗಿರೋದು, ಮಗು ಹೆಸ್ರಿಗೆ ತಾನೇ ಕೇಳಿದ್ದು. ಆಯಿತು ಬಿಡು, ಅವ್ರ ಅಪ್ಪಂಗೆ ಅವಳು ಹುಟ್ಟವಳಲ್ವ, 18 ವರ್ಷ ಆದಮೇಲೆ ತಗೋತಾಳೆ ಅವಳು. ಈಗ ನನಗೆ ಆಸ್ತಿದೂ ಇಲ್ಲ ಗುರು, ನನಗೆ ಆಸ್ತಿದೂ ಇಲ್ಲ. ನನಗೇನೋ ನನ್ನ ಮನೇಲಿ ಇರಬೇಕು, ನಾನು ಕೆಲಸ ಮಾಡಬೇಕು, ಅರ್ನ್ ಮಾಡಬೇಕು, ಮಗು ಸಾಕಬೇಕಂತ ಅಷ್ಟೇ ಇಂಟೆನ್ಷನ್ ಇರೋದು. ಬಟ್ 1 ವರ್ಷದ ಹಿಂದೆ ಆಗಿರೋದನ್ನೆಲ್ಲ ಮಾತಾಡಿದಾಗ ನನಗೂ ಬೇಜಾರಾಗುತ್ತೆ, ನೋವಾಗುತ್ತೆ. ಬಟ್ ಇಲ್ಲೇ ನಾವೇನು ಹತ್ತಿರ ಯಾರಾದ್ರು ಕೇಳಕ್ಕತ್ತೀಯಾರ? ನನ್ನ ಗಂಡ ಏನಾದ್ರು ಬಂದು ಕೇಳ್ತಾನೆ, ಯಾಕೆ ಅಳ್ತಾ ಇದೆಯಾ, ಯಾಕೆ ಊಟ ಮಾಡಿಲ್ಲ ಅಂತ ಹೇಳಿ. ಸೊ
ನಾನು ಆ್ಯಕ್ಚುಲಿ ನೆನ್ನೆಗೆ ಲಾಸ್ಟ್ ಮಾಡ್ಬಿಟ್ಟಿದ್ದೀನಿ. ನನಗೆ ಯಾರೂ ಏನೂ ಮಾಡೋದು ಬೇಡ, ನನ್ನ ಮಗುಗೂ ಯಾರೂ ಏನೂ ಮಾಡೋದು ಬೇಡ. ಅಯ್ಯೋ! ಆಸ್ತಿ ಅಂತೆ ಕೊಟ್ಟರೆ ಕೊಡಲಿ, ಕೊಡಲಿಲ್ಲ ಅಂದರೆ ಪರವಾಗಿಲ್ಲ. ಯಾಕಂದರೆ ಎಷ್ಟೊಂದು ಜನ ಪ್ರಪಂಚದಲ್ಲಿ ಆಸ್ತಿ ಇಲ್ದದವ್ರು ಬದುಕ್ತಾವ್ರೆ. ನಮ್ಮನೇಲಿ 10 ಕುಂಟೆ ಜಮೀನನ್ನ ಮಾರಿ ಮದುವೆ ಮಾಡಿದ್ರು. ಇವತ್ತು ನಮಗೂ ಅಲ್ಲಿ 10 ಕುಂಟೆ ಬಿಟ್ಟರೆ ನಮ್ಮಪ್ಪನ ಮನೇಲೂ ಏನೂ ಜಮೀನಿಲ್ಲ. ನಾವು ಬದುಕ್ತಾ ಇಲ್ವಾ? ಬಿಂದಾಸಾಗಿ ಬದುಕ್ತಾ ಇದ್ದೀವಿ. ತಿನ್ನಕ್ಕೆ, ಉಣ್ಣಕ್ಕೆ, ಹಾಕೊಳ್ಳೋಕ್ಕೆ, ಸಣ್ಣ ಪುಟ್ಟದ್ದು ತೊಗೊಳಕ್ಕಂತೂ ಏನೂ ಕೊರತೆ ಇಲ್ಲ ನಮ್ಮಪ್ಪನ ಮನೇಲಿ. ದೇವ್ರು ನಮ್ನ ಹಾಗೆ ಇಟ್ಟಿದ್ದಾನೆ. ನನ್ನ ತಂಗಿ ಕಷ್ಟಪಟ್ಟು ಬೆಳಗ್ಗೆ ರಾತ್ರಿ ಅವಳು ದುಡಿತಾ ಇದ್ದಾಳೆ. ಇಲ್ಲಿ ನಾನು ದುಡಿತಾ ಇದ್ದೀನಿ. ನಮ್ಮ ಅಪ್ಪನೂ ಬೆಳಗ್ಗೆ ಸಂಜೆ ಗಾರೆ ಕೆಲಸ ಮಾಡಿ ಬಿಸಿಲಲ್ಲಿ ಅವ್ರು ದುಡಿತಾ ಇದ್ದಾರೆ. ನಮ್ಮಮ್ಮ ಮನೇಲಿ ದುಡಿತೈತೆ ಮೊಮ್ಮಗಳನ್ನ ನೋಡಿಕೊಂಡು ಅವಳನ್ನ ಕಾನ್ವೆಂಟ್‌ಗೆ ಕಳಿಸ್ಕೊಂಡು ಅಷ್ಟು ಮಂಡಿ ನೋವಿದ್ರೂ ಮನೆ ಕೆಲಸ ಮಾಡ್ಕೊಂಡು ದುಡಿತಾ ಇದೆ. ದೇವ್ರು ನಮಗೆ ಕಷ್ಟ ಕೊಟ್ಟಿರ್ಬೋದು, ಬಟ್ ತಿನ್ನಕ್ಕೆ ಉಣ್ಣಕ್ಕೇನು ಕಷ್ಟ ಕೊಟ್ಟಿಲ್ಲ. ಚೆನ್ನಾಗಿಟ್ಟಿದ್ದಾನೆ. ಹಾಗಾಗಿ ನನಗೇನು ಹೆಂಗೆ ಅನ್ನಿಸ್ಬಿಟ್ಟೈತೆ ಅಂತ ಇರುವುದೆಲ್ಲವ ಬಿಟ್ಟು ಇರುವುದೆಡೆಗೆ ಹೋಗ್ಬಿಡೋಣ ಅನ್ನಿಸ್ಬಿಟ್ಟೈತೆ. ಇರಲಿ. ಸೊ ನಮಗೆ ಏನು ಸಿಗಬೇಕು ಅಂತ ಇರುತ್ತೆ ಅದು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಏನು ಸಿಗಬಾರ್ದು ಅಂತ ಇರುತ್ತೆ ಅದು ಖಂಡಿತವಾಗ್ಲೂ ಸಿಗಲ್ಲ. ಬಟ್ ಸಮ್‌ಟೈಮ್ಸ್ ಆಸ್ತಿಯಿಂದನೇ ನೆಮ್ಮದಿ ಸಿಗಲ್ಲ. ಬಟ್ ಆಸ್ತಿ ಅನ್ನೋದು ಏನಕ್ಕೆ ಅಂದರೆ ನಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಬಂದಾಗ ಫ್ಯೂಚರಲ್ಲಿ ಒಂದು ಪ್ರಾಪರ್ಟಿ ಅನ್ನೋದೊಂದು ಇದ್ದರೆ, ಸೊ ನಮ್ಗೆ ಏನೇ ಆದ್ರೂ ಆ ಪ್ರಾಪರ್ಟಿ ಇದೆ ಅನ್ನೋ ಒಂದು ನಂಬಿಕೆಗೆ ಅಂತ ಎಲ್ಲರೂ ಆಸ್ತಿ ಮಾಡ್ಕೊಳ್ಳೋದು. ಅಷ್ಟು ಬಿಟ್ಟರೆ ಆಸ್ತಿಯಿಂದ ನೆಮ್ಮದಿ ಸಿಗಲ್ಲ, ಆರೋಗ್ಯ ಸಿಗಲ್ಲ, ಹೊಟ್ಟೆ ತುಂಬಲ್ಲ, ಅಥವಾ ನಮ್ಮ ಜೀವನ ಸುಖವಾಗಿರಲ್ಲ. ಎಷ್ಟೋ ಆಸ್ತಿ ಮಾಡಿರೋರ್ಗೆ ಇವತ್ತು ನೆಮ್ಮದಿನೇ ಇಲ್ಲ. ಆ್ಯಂಡ್ ಈಗ ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ. ನನ್ನನ್ನು ನಾನು ಬ್ಲೇಮ್ ಮಾಡ್ಕೊತೀನಿ. ನಾನೇ ಸರಿ ಇಲ್ಲ ಬಿಡಿ, ನಾನೇ ಸರಿ ಇಲ್ಲ. ಓಕೆ. ಆ್ಯಂಡ್ ನನಗೇನು ಒಳ್ಳೆಯವಳು ಅಂತ ಅವಾರ್ಡ್ ತೊಗೊಳ್ಳೋ ಅವಶ್ಯಕತೆಯೂ ಇಲ್ಲ ಗುರು. ನಾನಿರೋದೇ ಹಿಂಗೆ, ನಾನು ಬದುಕೋದೇ ಹಿಂಗೆ. ಯಾರೇನು ಅಂದ್ಕೊಂಡ್ರೂ ಐ ಡೋಂಟ್ ಕೇರ್. ನನ್ನ ಮನೇಲಿ ನಾನು ಇರಬೇಕು, ಕೆಲಸ ಮಾಡಬೇಕಷ್ಟೆ. ಯಾರ ಸುದ್ದಿ ಬೇಡ, ಯಾರ ಸಹವಾಸ ಬೇಡ, ಯಾರ್ದೇನೂ ಬೇಕಾಗಿಲ್ಲ ನನಗೆ. ಸೊ ನಂಗೆ ಡ್ಯೂಟಿಗೆ ಟೈಮ್ ಆಯಿತು. ನಿಮ್ಮ ಹತ್ರ ಮಾತಾಡಬೇಕು, ತುಂಬ ವಿಚಾರಗಳಿದ್ದಾವೆ, ಬಟ್ ಬೇಡ. ಎಲ್ಲನೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಕೊಂಡು ನನ್ನ ಹತ್ರನೂ ಕೂಡ ವಿತ್ ಪ್ರೂಫು ಎಲ್ಲ ಇದ್ದಾವೆ. ಬೇಡ. ಯಾಕಂದರೆ ನಾನು ಬಿಟ್ಬಿಟ್ಟಿದ್ದೀನಿ ಅಂತ ಹೇಳೋಣ. ನಾನು ನೆನ್ನೆಲೇ ಬಿಟ್ಬಿಟ್ಟೆ. ಸೊ ನೆನ್ನೆ ಬಿಟ್ಬಿಟ್ಟೋ ಕಾರಣ ಯಾರನ್ನೋ ತಗೊಂಡು ಬೇಕಾಗಿಲ್ಲ ನನಗೆ. ನಂದೇನಿದೆ, ನನ್ನ ಮಗಳದ್ದೇನಿದೆ, ಆ್ಯಂಡ್ ನನ್ನ ಗಂಡಂದೇನಿದೆ ನಾನು ಹೇಳ್ತೀನಿ. ನನ್ನ ಗಂಡನ ನಾನು ಹೇಳ್ತೀನಿ. ನನ್ನ ಗಂಡನ ಹೆಸ್ರು ಹೇಳ್ಕೊಂಡು ನಾನು ಅನ್ನ ತಿಂತೀನಿ. ನನಗೆ ಪ್ರೌಡ್ ಇದೆ, ಅದರಲ್ಲಿ ಹೆಮ್ಮೆ ಇದೆ. ನನ್ನ ಗಂಡ ಸತ್ತೋಗಿರೋ ನನ್ನ ಗಂಡನ ಹೆಸ್ರು ಹೇಳ್ಕೊಂಡು ಅನ್ನ ತಿಂತಾಯಿದ್ದೀನಿ ಅಂತ ಹೇಳಿ. ಸೊ ಖುಷಿ ಇದೆ. ಮುಂದಕ್ಕೂ ಹೇಳ್ತೀನಿ ನನ್ನ ಗಂಡನ ಹೆಸ್ರ. ಬೇರೆಯವ್ರ ಹೆಸ್ರೆಲ್ಲ ಹೇಳ್ಕೊಂಡು ಅನ್ನ ತಿನ್ನೋ ಹಣೆ ಬರ ನನಗೆ ಬಂದಿಲ್ಲ, ಬರೋದು ಬೇಡ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೂ ಮತ್ತೆ ಬೇಜಾರಾಗಲ್ಲ. ಇವತ್ತಿಗೆ ಲಾಸ್ಟ್ ಗೈಸ್. ಇನ್ನು ಮೇಲಿಂದ ನನ್ನ ವ್ಲಾಗ್ಸ್ ಬರೋದೇ ಬೇರೆ ರೀತಿ. ಆ್ಯಂಡ್ ನೀವು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಬೇರೆ ರೀತಿ ಅಂತ ಹೇಳ್ತಾ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.